ಹಾಯ್ ಹೆಲೋ, ನಾನು ನಿಮ್ಮ ಪ್ರದೀಪ್ ಟೆಕ್ನಾಲಜಿ ಇನ್ ಕನ್ನಡದಿಂದ. ಇವತ್ತಿನ ಈ ವಿಡಿಯೋದಲ್ಲಿ ರಿಯಲ್ಮಿ ಬಡ್ಸ್ ಕ್ಲಾಸಿಕ್ ಈ ಒಂದು ಇಯರ್ಫೋನ್ನ ಅನ್ಬಾಕ್ಸಿಂಗ್ ಅನ್ನು ಮಾಡೋಣ. ಹಾಗೆ ಇದರ ಸೌಂಡ್ ಕ್ವಾಲಿಟಿ ಹೇಗೆ, ಹಾಗೆ ಇದರ ರೇಟ್ ಎಷ್ಟು, ಇದರ ಬಗ್ಗೆ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಮುಂದಿನ ವಿಡಿಯೋಸ್ಗಳಿಗಾಗಿ ತಪ್ಪದೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಹಾಗಾದ್ರೆ ಈ ಒಂದು ರಿಯಲ್ಮಿ ಬಡ್ಸ್ ಕ್ಲಾಸಿಕ್ ನ ಅನ್ಬಾಕ್ಸಿಂಗ್ ಮಾಡೋದಾದ್ರೆ, ಸೊ ಈ ಒಂದು ಇಯರ್ ಬಡ್ಸ್ನ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಇರುವಂತಹ ಒಂದು ಡಾಕ್ಯುಮೆಂಟೇಶನ್. ಸೊ ಬಾಕ್ಸನ್ನು ಓಪನ್ ಮಾಡೋದಾದ್ರೆ, ಸೊ ನಿಮಗೆ ರಿಯಲ್ಮಿ ಬಡ್ಸ್ ಸಿಗುವಂಥದ್ದು. ಸೊ ನಮ್ಮ ಇಯರ್ಫೋನನ್ನು ನಾವು ತೆಗೆಯೋದಾದರೆ, ಸೊ ಇಲ್ಲಿದೆ ನಮ್ಮ ಇಯರ್ಫೋನ್ಸ್. ಆ್ಯಂಡ್ ಈ ಒಂದು ಇಯರ್ಫೋನ್ನ ರೇಟ್ ಬಂದು 399 ರುಪೀಸ್. ಹಾಗಿದ್ರೆ ಈ 399 ರುಪೀಸ್ ರಿಯಲ್ಮಿ ಬಡ್ಸ್ ಕ್ಲಾಸಿಕ್ನ ಸೌಂಡ್ ಕ್ವಾಲಿಟಿ ಹೇಗಿದೆ, ಹಾಗೆ ಈ ಒಂದು ವೈರ್ನ ಕ್ವಾಲಿಟಿ ಎಲ್ಲ ಹೇಗಿದೆ, ಅದರ ಜೊತೆಗೆ ಸೊ ಈ ಬಾಕ್ಸ್ನೆಲ್ಲ ಪಕ್ಕಕ್ಕೆ ಇಟ್ಟರೆ ಸೊ ನಿಮಗೆ ಈ ಒಂದು ರಿಯಲ್ಮಿ ಇಯರ್ಫೋನ್ ಅನ್ನುವಂಥದ್ದು ಹೀಗೆ ಸಿಗುತ್ತೆ. ಸೊ ಇಯರ್ಫೋನ್ನ ಬಗ್ಗೆ ನಾವು ಹೇಳೋದಾದರೆ, ಸೊ ಮೊದಲನೇದಾಗಿ 3.5 ಜಾಕ್ ಸಿಗುವಂಥದ್ದು. ಸೊ ಎರಡನೇದಾಗಿ ಕೇಬಲ್ ಆರ್ಗನೈಸರ್ ಸಿಗುತ್ತೆ ಅನ್ನುವಂಥದ್ದು. ಸೊ ಇದರ ಒಂದು ಸಹಾಯದಿಂದ ನೀವು ಈ ಕೇಬಲ್ ಅನ್ನುವಂಥದ್ದು ಟ್ಯಾಂಗಲ್ ಆಗದಿರೋ ತರಹ ನೀವು ನೋಡ್ಕೋಬಹುದು ಅನ್ನುವಂಥದ್ದು. ಸೊ ಮೂರನೇದಾಗಿ ವೈರ್ನ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ, ಸೊ ವೈರ್ನ ಕ್ವಾಲಿಟಿಯನ್ನು ಕೂಡ ಚೆನ್ನಾಗಿದೆ ಅಂತಾನೆ ನಾವು ಹೇಳ್ಬೋದು ಅನ್ನುವಂಥದ್ದು. ಸೊ ನೆಕ್ಸ್ಟ್ ನೋಡೋದಾದ್ರೆ, ನಿಮಗೆ ಕಾಲ್ ರಿಸೀವ್ ಮತ್ತೆ ಎಂಡ್ ಮಾಡೋದಕ್ಕೆ ಇರುವಂತಹ ಒಂದು ಬಟನ್. ಇನ್ನು ಇದರ ಇಯರ್ ಬಡ್ಸ್ ಬಗ್ಗೆ ಹೇಳೋದಾದ್ರೆ, ಇಯರ್ ಬಡ್ಸ್ ಅನ್ನುವಂಥದ್ದು ಪ್ಲಾಸ್ಟಿಕ್ ಮೇಡ್ನಿಂದ ಆಗಿರುವಂಥದ್ದು, ಹಾಗೆ ಇದು ಸರ್ಕ್ಯುಲರ್ ಶೇಪಲ್ಲಿ ಇದೆ ಅಂತ ಅನ್ನುವಂಥದ್ದು, ಹಾಗೆ ಇದು ಕಿವಿಯಲ್ಲಿ ನೀಟಾಗಿ ಕೂರುತ್ತೆ ಅನ್ನುವಂಥದ್ದು ಒಂದು. ಹಾಗೆ ನೆಕ್ಸ್ಟ್ ಇದರ ಸೌಂಡ್ ಕ್ವಾಲಿಟಿಯನ್ನು ನಾವು ಚೆಕ್ ಮಾಡೋದಾದ್ರೆ, ಸೊ ಸೌಂಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂತಂದರೆ, ಅಲ್ಲಿ ಇರೋ ಹಾಗೇನೆ ರಿಚರ್ ಬೇಸ್ ಸಿಗುವಂಥದ್ದು, ಜೊತೆಗೆ ಒಂದು ಡೀಪ್ ಬೇಸ್ ಇರುವಂತಹ ಒಂದು ಇಯರ್ಫೋನ್ ಅಂತ ನಾವು ಹೇಳ್ಬೋದು. ಹಾಗೆ ಆ ಒಂದು ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ಆಗಿರ್ಬೋದು, ವೈರ್ನ ಕ್ವಾಲಿಟಿ ಆಗಿರ್ಬೋದು, ಜೊತೆಗೆ ಆ ಒಂದು ಬಡ್ಸ್ನ ಕ್ವಾಲಿಟಿ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಒಳ್ಳೆಯ ಒಂದು ಆಪ್ಷನ್ ಅಂತಾನೆ ನಾವು ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜ್ನಲ್ಲಿ. ಹಾಗಿದ್ರೆ ನನ್ನ ಒಂದು ಅನಿಸಿಕೆ, ಈ ಒಂದು 399 ರುಪೀಸ್ ಅನ್ನುವಂತಹ ಒಂದು ಪ್ರೈಸ್ ರೇಂಜ್ನಲ್ಲಿ ಈ ಒಂದು ರಿಯಲ್ಮಿ ಬಡ್ಸ್ ಕ್ಲಾಸಿಕ್ ಅನ್ನುವಂತಹ ಒಂದು ಇಯರ್ಫೋನ್ ಖಂಡಿತವಾಗ್ಲೂ ನೀವು ಚೂಸ್ ಮಾಡಬಹುದು ಅಂತ ನಾನು ಹೇಳ್ತಾ ಸೊ ಈ ವಿಡಿಯೋವನ್ನು ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ನನ್ನ ಮುಂದಿನ ವಿಡಿಯೋಸ್ಗಳಿಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.